ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 29ನೇ ತಾರೀಕಿನಂದು ಜಂಟಿ ಕ್ರಿಯಾ ಸಮಿತಿ ಹಾಗೂ ಸರ್ಕಾರದ ಸಚಿವರೊಂದಿಗೆ ಕೊನೆಯ ಸಭೆಯನ್ನು ಕೂಡ ಈಗಾಗಲೇ ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು. ಒಂದು ವೇಳೆ ಏಪ್ರಿಲ್ 29ನೇ ತಾರೀಕು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ನಡೆಯುವಂತಹ ಸಭೆಯಲ್ಲಿ ಏನಾದರೂ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸದೇ ಇದ್ದಲ್ಲಿ 30ನೇ ತಾರೀಕು ಅಂದರೆ ಏಪ್ರಿಲ್ 30ನೇ ತಾರೀಕು ನೋಟಿಸನ್ನು ಕೊಡುವಂಥದ್ದು, ಹಾಗೆ ಮುಷ್ಕರಕ್ಕೆ ನಾವು ಕರೆಯನ್ನು ಕೊಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ಸದ್ಯ ಈಗ ಜಂಟಿ ಕ್ರಿಯಾ ಸಮಿತಿ ಮಾಡಿರುವಂಥದ್ದು. ಸಾರಿಗೆ ನೌಕರರ ಸುಮಾರು 1,15,000 ನೌಕರರ ಬೇಡಿಕೆ ಏನು ಅಂತ ಹೇಳಿದರೆ ಬಹಳ ಪ್ರಮುಖವಾಗಿ ಎರಡು ಬೇಡಿಕೆ ಇರುವಂಥದ್ದು. 1/1/2024 ವೇತನ ಪರಿಷ್ಕರಣೆ ಹಾಗೂ ವೇತನ ಹಿಂಬಾಕಿಯನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಹೋರಾಟವನ್ನು ಕಳೆದ 6 ವರ್ಷಗಳಿಂದ ಮಾಡ್ತಿರುವಂಥದ್ದು. ಅದರಲ್ಲಿ ಭಾಳ ಮುಖ್ಯವಾಗಿ ಈ ಹಿಂದೆ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಏನೋ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಾರಿಗೆ ನೌಕರರ ಬೇಡಿಕೆಯನ್ನು ನಮ್ಮ ಸರ್ಕಾರ ಬಂದಾಗ ನಾವು ಈಡೇರಿಸ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದರು, ಮಾತನ್ನು ಕೂಡ ಕೊಟ್ಟಿದ್ದರು. ಆದರೆ ಸರ್ಕಾರ ಬಂದು ಈಗ 3 ವರ್ಷ ಕಳೀತಾ ಬಂದರೂ ಕೂಡ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಲ್ಲಿ ಈಗ ಸರ್ಕಾರ ಹಿಂದೇಟಾಗ್ತಿದೆ ಅನ್ನುವಂತಹ ಆಕ್ರೋಶವನ್ನು ಈಗ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರವನ್ನು ಕೂಡ ಸಾರ್ತಿರುವಂಥದ್ದು. ಈಗಾಗಲೇ 2025 ಆಗಸ್ಟ್ 5ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡಿದರು, ಮುಷ್ಕರವನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸರ್ಕಾರ ಮುಷ್ಕರವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಅಥವಾ ಈ ಬಂಧನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಮಾನು ಜಾರಿ ಮಾಡಿತ್ತು. ಅದಾದ ನಂತರದಲ್ಲಿ ಬೆಂಗಳೂರು ಚಲೋ ಹಾಗೆ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನು ಸಾರಿಗೆ ನೌಕರರು ಮಾಡಿದರು. ಆ ಸಂದರ್ಭದಲ್ಲಿ ಅವಕಾಶವನ್ನು ಕೂಡ ಸರ್ಕಾರ ಕೇಳಿದ್ದು, ಸರ್ಕಾರದ ಪರವಾಗಿ ಅಧಿಕಾರಿಗಳು ಕೂಡ ಫ್ರೀಡಂ ಪಾರ್ಕಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಕಾಲಾವಕಾಶ ಕೊಡಿ, ನಾವು ಮಾತುಕತೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಥವಾ ಬೇಡಿಕೆಯನ್ನು ನಾವು ಈಡೇರಿಸಿ ಅನ್ನುವಂತಹ ಆಶ್ವಾಸನೆ ಕೊಟ್ಟಿದ್ದರು. ಹಾಗಾಗಿ ತಾತ್ಕಾಲಿಕವಾಗಿ ಬೆಂಗಳೂರು ಚಲೋ ಹಾಗೂ ಫ್ರೀಡಂ ಪಾರ್ಕಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ರದ್ದನ್ನು ಮಾಡಿದ್ದು. ಆದರೆ ಅದಾದಮೇಲೆ ಸುಮಾರು 3-4 ಸಭೆಗಳಾದರೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅಥವಾ ತೆಗೆದುಕೊಳ್ಳುವಂತಹ ಕ್ರಮದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಡಲಿಕ್ಕೆ ಈಗಾಗಲೇ ತಯಾರಿ ನಡೆಸ್ಕೊಂಡಿರುವಂಥದ್ದು. ಕಾದು ನೋಡಬೇಕು. ಒಂದು ವೇಳೆ ಏಪ್ರಿಲ್ 29ನೇ ತಾರೀಕಿನಂದು ಸಾರಿಗೆ ನೌಕರರ ಬೇಡಿಕೆಗಳು ಏನಿದೆ, ಪ್ರಮುಖ ಬೇಡಿಕೆಗಳು ಈಡೇರಲಿಲ್ಲ ಅಂತ ಹೇಳಿದರೆ ಏಪ್ರಿಲ್ 30ನೇ ತಾರೀಕು ನೋಟಿಸನ್ನು ಕೊಡ್ತೀವಿ. ಅದಾದಮೇಲೆ ನಾವು ಮುಷ್ಕರವನ್ನು ಮಾಡ್ತೀವಿ. ಪ್ರತಿಭಟನೆ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸುವಂತಹ ಎಲ್ಲ ಕ್ರಮಕ್ಕೆ ನಾವು ಕೈಗೊಳ್ತೀವಿ, ಸಭೆಗಳನ್ನು ಮಾಡ್ತೀವಿ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಈಗಾಗಲೇ ಸಾರಿಗೆ ನೌಕರರು ಮತ್ತು ಜಂಟಿ ಕ್ರಿಯಾ ಸಮಿತಿ ಬಂದಿರುವಂಥದ್ದು. ಸದ್ಯ ನಾವು ಕಾದು ನೋಡಬೇಕು. ಸಾರಿಗೆ ನೌಕರರ ಬೇಡಿಕೆ ಏಪ್ರಿಲ್ 29ನೇ ತಾರೀಕು ಸರ್ಕಾರದೊಂದಿಗೆ ನಡೆಯುವಂತಹ ಸಂಧಾನ ಸಭೆಯಲ್ಲಿ ಏನಾದರೂ ವಿಫಲ ಆಯಿತು ಅಂತ ಹೇಳಿದ್ರೆ ಸಾರಿಗೆ ನೌಕರರು ಖಂಡಿತವಾಗಿ ಈ ಬಾರಿ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸ್ಕೊಂಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಸಾರಿಗೆ ನೌಕರ ಸುಮಾರು 1,15,000 ನೌಕರರ ಒಂದು ರೀತಿಯಾದಂತಹ ತಾಳ್ಮೆ ಪರೀಕ್ಷೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಇಲ್ಲಿವರೆಗೂ ಕೂಡ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ಒಂದಷ್ಟು ಆತ್ಮವಿಶ್ವಾಸದಲ್ಲಿ ಇದ್ದರು. ಆದರೆ ಸರ್ಕಾರ ಏನೋ ದಿನಾಂಕವನ್ನು ಮುಂದೂಡುವಂಥದ್ದು ಅಥವಾ ಸಭೆಗಳನ್ನು ಮಾಡುವಂಥದ್ದು, ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು ಅಥವಾ ಸಾರಿಗೆಯ ಫೆಡರೇಷನ್ ಆಗಿರುವಂಥದ್ದು ಅಥವಾ ಸರ್ಕಾರದೊಂದಿಗೆ ಸರ್ಕಾರದ ಪರವಾಗಿ ಅಧಿಕಾರಿಗಳು ಸಭೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಟ್ಟಿ ನಿಲುವನ್ನು ಅಥವಾ ದೃಢ ನಿರ್ಧಾರವನ್ನು ಅಥವಾ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನು ಸರ್ಕಾರ ಇದುವರೆಗೂ ಕೂಡ ಕೈಗೊಂಡಿಲ್ಲ. ಹಾಗಾಗಿ ದಿನಾಂಕವನ್ನು ಮುಂದೂಡ್ತಾ ಈಗ ಏಪ್ರಿಲ್ 29ನೇ ತಾರೀಕಿಗೆ ಬಂದಿರುವಂಥದ್ದು. ಏಪ್ರಿಲ್ 29ನೇ ತಾರೀಕು ಒಂದು ವೇಳೆ ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗಲಿಲ್ಲ ಅಂತ ಹೇಳಿದ್ರೆ ರಸ್ತೆಗೆ ಇಳಿಯುವಂಥದ್ದು ಸಾರಿಗೆ ನೌಕರರು ಕಡಾಖಂಡಿತ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸದ್ಯ ಈಗ ಜಂಟಿ ಕ್ರಿಯಾ ಸಮಿತಿ ನಿರ್ದೇಶಕರು ಕೂಡ ಹೇಳಿರುವಂಥದ್ದು. ಕಾದು ನೋಡಬೇಕು. ಒಂದು ವೇಳೆ ಏಪ್ರಿಲ್ 30ನೇ ತಾರೀಕು ಏನಾದರೂ ಬಂದಾದರೆ ಬಸ್ಸುಗಳು ಸಂಚಾರ ಆಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ ಈಗಾಗಲೇ ಸಾರಿಗೆಯ ನೌಕರರು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು, ನಿರ್ದೇಶಕರು, ಫೆಡರೇಷನ್ಗಳು ಒಂದು ರೀತಿಯಾದಂತಹ ಸಭೆಗಳು ಮತ್ತು ತಯಾರಿಯನ್ನು ಕೂಡ ಮಾಡಿರುವಂಥದ್ದು. ಏಪ್ರಿಲ್ 29ನೇ ತಾರೀಕು ಸಭೆಯ ನಂತರದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ 6 ವರ್ಷಗಳಿಂದ ಸಾರಿಗೆ ನೌಕರರ ಹೋರಾಟಕ್ಕೆ ಇನ್ನೂ ಕೂಡ ಪ್ರತಿಫಲ ಸಿಕ್ಕಿಲ್ಲ, ಒಂದು ರೀತಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಈಗಲೂ ಕೂಡ ಅತಂತ್ರವಾಗಿರುವಂಥದ್ದು. ಅಂದರೆ ತಮ್ಮ
ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಸರ್ಕಾರ ಒಂದು ರೀತಿಯಾಗಿ ಕಾರಣಗಳನ್ನು ಕುಂಟು ಕಾರಣಗಳನ್ನು ಹೇಳ್ತಾ ಇದೆ, ನೆಪಗಳನ್ನು ಹೇಳ್ತಾ ಇದೆ ಅಂತ ಹೇಳಿ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾದು ನೋಡಬೇಕು. ಏಪ್ರಿಲ್ 29ನೇ ತಾರೀಕಿನ ಸಭೆಯಲ್ಲಿ ಅಂತಿಮವಾಗಿ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಲಿಲ್ಲ ಅಂತ ಹೇಳಿದ್ರೆ ಬಂದ್ ಆಗುವಂಥದ್ದು ಖಚಿತ ಅನ್ನುವಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಏಪ್ರಿಲ್ 29ನೇ ತಾರೀಕಿನಂದು ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುತ್ತಾ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರು ರಸ್ತೆಗೆ ಇಳಿದು ಬಸ್ಸುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಅಥವಾ ಮುಷ್ಕರದ ಬಿಸಿಯನ್ನು ಸರ್ಕಾರಕ್ಕೆ ತಟ್ಟಿಸ್ತಾರೆ ಅನ್ನುವಂಥದ್ದು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.